ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ನಡೀತಿರೋ ಯುದ್ಧದಲ್ಲಿ ಅಮೆರಿಕ ಮತ್ತು ಇಸ್ರೇಲ್ಗಳ ಕೈ ಮೇಲಾಗ್ತಾ ಇದೆ. ಇರಾನ್ನ ಆಡಳಿತದ ಮುಖ್ಯಸ್ಥ ಲಾರಿಜಾನಿ ಹಾಗೂ ಬಸಿಜ್ ಪಡೆಗಳ ಮುಖ್ಯಸ್ಥ ಗೊಲಾಮ್ ರೆಜಾ ಸುಲೇಮಾನಿಯನ್ನ ಇಸ್ರೇಲ್ ವಾಯುದಾಳಿಯಲ್ಲಿ ಹೊಡೆದು ಹಾಕಿದೆ. ಹಾಗೆ ಇನ್ನಷ್ಟು ನಾಯಕರು ಕೂಡ ನಮ್ಮ ಟಾರ್ಗೆಟ್ ಅಲ್ಲಿದ್ದಾರೆ ಅಂತ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಹೀಗೊಂದು ಕಡೆ ಮಿತ್ರ ಪಡೆಗಳ ಕೈ ಮೇಲಾಗ್ತಾ ಇರೋ ಹೊತ್ತಲ್ಲೇ ಡೊನಾಲ್ಡ್ ಟ್ರಂಪ್ ಅವರ ಹುಚ್ಚು ಹೇಳಿಕೆಗಳು ಅವರ ಬಂಡವಾಳವನ್ನು ಬಯಲು ಮಾಡ್ತಾ ಇವೆ. ಹಾಗೆ ಟ್ರಂಪ್ ವಿರುದ್ಧ ಅಮೆರಿಕಾದಲ್ಲಿ ಅವರದ್ದೇ ಪಕ್ಷದ ಮುಖಂಡ ಮತ್ತು ಟ್ರಂಪ್ ಅವರಿಂದಲೇ ಖುದ್ದು ನೇಮಕಗೊಂಡಿದ್ದ ಭಯೋತ್ಪಾದನಾ ನಿಗ್ರಹ ದಳದ ಮುಖ್ಯಸ್ಥ ಜೋಕೆಂಟ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಎದ್ದು ಹೋಗಿದ್ದಾರೆ. ಇಷ್ಟಾದರೂ ಟ್ರಂಪ್ ಅವರ ಮಾತಿನ ಶೈಲಿ ಏನೂ ಬದಲಾಗಿಲ್ಲ. ಇದರ ನಡುವೆ ಇರಾನ್ ವಿರುದ್ಧ ದಾಳಿ ಮಾಡೋದಕ್ಕೆ ಅಂತ ಬಂದಿದ್ದ ಅಮೆರಿಕ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ ಜೆರಾಲ್ಡ್ ಫೋರ್ಡ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಅದನ್ನು ಈಗ ರೆಡ್ ಸಿಯಿಂದ ಗ್ರೀಸ್ ನೆಲೆಗೆ ವಾಪಸ್ಸು ಕಳುಹಿಸ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದ ಯುದ್ಧದಲ್ಲಿ? ಅಮೆರಿಕದ ಅತ್ಯಂತ ಆಧುನಿಕ ಮತ್ತು ಜಗತ್ತಿನ ಅತಿ ಬಲಿಷ್ಠ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ಳೋ ಜೆರಾಲ್ಡ್ ಫೋರ್ಡ್ಗೆ ಏನಾಯಿತು? ಇರಾನ್ ದಾಳಿಯ ಕಾರಣಕ್ಕದು ಸಮಸ್ಯೆಯನ್ನು ಮಾಡಿಕೊಳ್ತಾ ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ವಿರುದ್ಧ ಇಸ್ರೇಲ್ ತನ್ನ ದಾಳಿಯನ್ನು ತೀವ್ರವಾಗಿ ಹೆಚ್ಚು ಮಾಡಿದೆ. ಇಂಥ ಹೊತ್ತಲ್ಲಿ ಡೊನಾಲ್ಡ್ ಟ್ರಂಪ್ಗೆ ಶಾಕ್ ಮೇಲೆ ಶಾಕ್ ಕೂಡ ಆಗ್ತಾ ಇದೆ. ಇತ್ತೀಚೆಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲಿನ ಹಿಡಿತವನ್ನ ಇರಾನ್ನ ಕೈಯಿಂದ ತಪ್ಪಿಸೋದಿಕ್ಕೆ ತಮ್ಮ ಮಿತ್ರ ದೇಶಗಳ ಜೊತೆ ಚೈನಾ ಕೂಡ ಯುದ್ಧ ನೌಕೆಗಳನ್ನು ಕಳುಹಿಸಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿತ್ತು. ಆದರೂ ಕೆಲಸ ಆಗಬೇಕು ಅಂದಾಗ ಯಾವುದರ ಬಗ್ಗೆನೂ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು ಅನ್ನೋ ಹಾಗೆ ಟ್ರಂಪ್ ಮತ್ತೊಮ್ಮೆ ಚೈನಾ ಹಾಗೂ ಮಿತ್ರ ದೇಶಗಳನ್ನು ಸ್ಟ್ರೈಟ್ ಆಫ್ ಹಾರ್ಮೋಸ್ಗೆ ಕರೆದಿದ್ದಾರೆ. ಈ ಮೂಲಕ ಟ್ರಂಪ್ ನ್ಯಾಟೋ ಕೂಡ ಯುದ್ಧದ ಭಾಗ ಆಗಲಿ ಅಂತ ಬಯಸ್ತಾ ಇದ್ದಾರೆ. ಹಾಗೆ ಇರಾನ್ನ ಆಯಿಲ್ನಿಂದ ಹೆಚ್ಚು ಲಾಭ ಮಾಡ್ಕೊಳ್ತಾ ಇರೋ ಚೈನಾ ಕೂಡ ಹಾರ್ಮೋಸನ್ನು ಕಾಪಾಡೋ ಜವಾಬ್ದಾರಿಯನ್ನು ತಗೊಳ್ಳಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇಲ್ಲಿ ಚೈನಾ ಇರಾನ್ ವಿರುದ್ಧ ಯುದ್ಧಕ್ಕೆ ಬರೋದಿಲ್ಲ ಅನ್ನೋದು ಟ್ರಂಪ್ಗೆ ಗೊತ್ತು. ಆದರೆ ಅರಬ್ ದೇಶಗಳ ಜೊತೆಗೆ ಹಾಗೆ ಇರಾನ್ನಿಂದ ಕೂಡ ಲಾಭ ಮಾಡ್ಕೊಳ್ಳೋ ಚೈನಾನ ಜಸ್ಟ್ ಟೀಸ್ ಮಾಡೋ ಕೆಲಸವನ್ನಲ್ಲಿ ಟ್ರಂಪ್ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಅಮೆರಿಕ ಇರಾನ್ ವಿರುದ್ಧ ಮಾಡ್ತಿರೋ ದಾಳಿಯ ಬಗ್ಗೆ ಅಸಮಾಧಾನಗೊಂಡಿರುವ ಅಮೆರಿಕದ ನ್ಯಾಷನಲ್ ಕೌಂಟರ್ ಟೆರರಿಸಂ ಸೆಂಟರ್ನ ಮುಖ್ಯಸ್ಥ ಜೋಕೆಂಟ್ ಟ್ರಂಪ್ಗೆ ರಾಜೀನಾಮೆ ಕೊಟ್ಟು ತಮ್ಮ ಸ್ಥಾನದಿಂದ ಎದ್ದು ಹೋಗಿದ್ದಾರೆ. ಇನ್ನು ಆತ ಎದ್ದು ಹೋಗಿರೋದು ತುಂಬ ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಆತ ತುಂಬ ಒಳ್ಳೆಯ ಮನುಷ್ಯ. ಆದರೆ ಕೆಂಟ್ಗೆ ಭದ್ರತೆಯ ಬಗ್ಗೆ ಗೊತ್ತೇ ಇರಲಿಲ್ಲ ಅನ್ನೋ ಥರ ಟ್ರಂಪ್ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. I always thought he was a nice guy, but I always thought he was weak on security, very weak on security. I didn't know him well, but I thought he seemed like a pretty nice guy. ಹೀಗೊಂದು ಕಡೆ ಅಮೆರಿಕದ ಒಳಗೆ ಕಿಚ್ಚು ಹೊತ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ USS ಜೆರಾಲ್ಡ್ ಫೋರ್ಡ್ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಈ ಜೆರಾಲ್ಡ್ ಫೋರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇತ್ತೀಚೆಗಷ್ಟೇ ಕೆರೆಬಿಯನ್ ಸಮುದ್ರದಿಂದ ಕೆಂಪು ಸಮುದ್ರವನ್ನು ತಲುಪಿತ್ತು. ಅಲ್ಲಿ ಹೌತಿಗಳ ದಾಳಿಗಳು ಹಾಗೆ ಇಸ್ರೇಲ್ ಮತ್ತು ಸೌದಿಯ ಕರಾವಳಿ ತೀರಗಳ ಮೇಲೆ ಇರಾನ್ ನಡೆಸಬಹುದಾದ ಸಂಭಾವ್ಯ ದಾಳಿಗಳನ್ನು ತಡೆಯುವ ನಿಟ್ಟಲ್ಲಿ ಇದನ್ನು ರೆಡ್ ಸಿಯಲ್ಲಿ ಸ್ಥಾಪಿಸಲಾಗಿತ್ತು. ಹೀಗಿರುವಾಗಲೇ ಕಳೆದ 12ನೇ ತಾರೀಕು ಈ ಜೆರಾಲ್ಡ್ ಫೋರ್ಡ್ ಏರ್ಕ್ರಾಫ್ಟ್ ಕ್ಯಾರಿಯರಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಅದು ಸುಮಾರು 30 ಗಂಟೆಗಳ ಕಾಲ ತನ್ನ ಕೆನ್ನಾಲಿಗೆಯನ್ನು ಚಾಚುತ್ತಾ ಹೋಯಿತು ಅಂತ ಹೇಳ್ತಾ ಇದ್ದಾರೆ. ಈ ಯುದ್ಧ ವಿಮಾನ ವಾಹಕದ ಲಾಂಡ್ರಿ ಡಕ್ಕಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಸಾಮಾನ್ಯವಾಗಿ ಯುದ್ಧ ಹಡಗುಗಳಲ್ಲಿ ಬೆಂಕಿ ಕಾಣಿಸ್ಕೊಂಡ್ರೆ ಅದನ್ನು ಆರಿಸೋದು ತುಂಬಾ ಕಷ್ಟದ ಕೆಲಸ ಆಗುತ್ತೆ. ಈಗ ಅಂಥದ್ದೇ ಒಂದು ಘಟನೆ ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ಅತ್ಯಂತ ಬಲಿಷ್ಠ ಯುದ್ಧ ವಿಮಾನ ವಾಹಕ ಜೆರಾಲ್ಡ್ ಆರ್ ಫೋರ್ಡಲ್ಲಿ ಉಂಟಾಗಿದೆ. ಲಾಂಡ್ರಿ ಏರಿಯಾದ ಡ್ರೈಯರ್ ವೆಂಟಲ್ಲಿ ಶುರುವಾದ ಬೆಂಕಿ ವೆಂಟಿಲೇಷನ್ ಡಕ್ಟ್ಗಳ ಮೂಲಕ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಿಗೆ ಹರಡುತ್ತಾ ಹೋಯಿತು ಮತ್ತು ಸಿಬ್ಬಂದಿಯ ಮಲಗುವ ಜಾಗಗಳನ್ನು ಕೂಡ ಇದು ಆವರಿಸಿಕೊಳ್ತು ಅಂತ ಹೇಳ್ತಾ ಇದ್ದಾರೆ. ಈ ಬೆಂಕಿಯ ಕಾರಣದಿಂದ ಸುಮಾರು 600 ಮಂದಿ ಸಿಬ್ಬಂದಿ ರಾತ್ರಿ ವೇಳೆ ತಮಗೆ ಮಲಗೋದಿಕ್ಕಿದ್ದ ವ್ಯವಸ್ಥೆಗಳನ್ನು ಕಳ್ಕೊಂಡಿದ್ದಾರೆ. ಅವರು ಸಿಕ್ಕ ಕಡೆಗಳಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಜೆರಾಲ್ಡ್ ಫೋರ್ಡಲ್ಲಿ 4,500 ಸಿಬ್ಬಂದಿ ಇರುತ್ತೆ. ಆ ಪೈಕಿ 600 ಮಂದಿ ಈಗ ಸಮಸ್ಯೆಗೆ ಈಡಾಗಿದ್ದಾರೆ. ಹಾಗೆ 3 ಹೊಗೆಯ ಕಾರಣಕ್ಕೆ ತೀವ್ರ ಉಸಿರಾಟದ ಸಮಸ್ಯೆಗೆ ತುತ್ತಾದರು. ಅವರಿಗೆ ತುರ್ತು ಚಿಕಿತ್ಸೆ ಕೊಡಿಸಲಾಗಿದೆ. 2 ಚೇತರಿಸಿಕೊಂಡು ಈಗಾಗಲೇ ಕೆಲಸ ಕೂಡ ಶುರು ಮಾಡಿದ್ದಾರೆ. ಒಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅಂತ ಅಮೆರಿಕದ ಸೆಂಟ್ಕಾಮ್ ಮಾಹಿತಿಗಳು ಹೇಳ್ತಾ ಇವೆ. ಆದರೆ ಈ ಬೆಂಕಿ ಯುದ್ಧ ವಿಮಾನ ವಾಹಕದ ಆಪರೇಷನ್ಗೆ ಯಾವ ತೊಂದರೆಯನ್ನು ಉಂಟು ಮಾಡಿಲ್ಲ. ಅದರ ಪ್ರಪೋಲ್ಷನ್ ಪ್ಲಾಂಟ್ಗೆ ಕೂಡ ಏನೂ ಆಗಿಲ್ಲ. ಕಾಂಬ್ಯಾಕ್ಟ್ ರೆಡಿನೆಸ್ಗೆ ಇದು ಯಾವ ಸಮಸ್ಯೆಯನ್ನು ಉಂಟು ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಜೆರಾಲ್ಡ್ ಫೋರ್ಡ್ ಅಮೆರಿಕ ನೌಕಾಪಡೆಯಲ್ಲಿನ ಅತ್ಯದ್ಭುತ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಪೈಕಿ ಒಂದು. ಇದು ನ್ಯೂಕ್ಲಿಯರ್ ಚಾಲಿತ ಕ್ಯಾರಿಯರ್ ಆಗಿದ್ದು ಸುಮಾರು 1,00,000 ಟನ್ನಷ್ಟು ತೂಕವನ್ನು ಇದು ಹೊಂದಿದೆ ಅಂತ ಹೇಳಲಾಗುತ್ತೆ. ಈ ಜೆರಾಲ್ಡ್ ಆರ್ ಫೋರ್ಡ್ನ ನಿರ್ಮಾಣ ಕಾರ್ಯ 2005ರಲ್ಲಿ ಶುರುವಾಯಿತು. ಆ ಬಳಿಕ ಎಲ್ಲ ಪರೀಕ್ಷೆಗಳನ್ನು ಮುಗಿಸ್ಕೊಂಡು 2017ರಲ್ಲಿ ಅಮೆರಿಕದ ನೌಕಾಪಡೆಗೆ ಇದನ್ನು ಸೇರ್ಪಡೆ ಮಾಡಿಕೊಳ್ಳಾಯಿತು. ಈ ಯುದ್ಧ ವಿಮಾನ ವಾಹಕಕ್ಕೆ ಅಮೆರಿಕದ 38ನೇ ಅಧ್ಯಕ್ಷರಾಗಿದ್ದ ಜೆರಾಲ್ಡ್ ಆರ್ ಫೋರ್ಡ್ ಅವರ ಹೆಸರನ್ನು ಇಡಲಾಗಿದೆ.
ಜೆರಾಲ್ಡ್ ಫೋರ್ಡ್ ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ನೌಕಾಪಡೆಯ ಭಾಗ ಆಗಿದ್ರು. ಹೀಗಾಗಿ ಅವರ ನೆನಪಲ್ಲಿ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಇನ್ನು ಇದರ ವಿಶೇಷತೆಗಳೇನು ಅನ್ನೋದನ್ನು ನೋಡೋದಾದರೆ, ಇದು 1,00,000 ಟನ್ ತೂಕವನ್ನು ಹೊಂದಿದೆ, 1,106 ಅಡಿ ಅಂದರೆ 337 ಮೀಟರ್ಗಳಷ್ಟು ಉದ್ದ ಇದೆ. ಹಾಗೆ 134 ಅಡಿ ಎತ್ತರ ಮತ್ತು 78 ಮೀಟರ್ಗಳಷ್ಟು ಫ್ಲೈಟ್ ಡೆಕ್ ಅನ್ನು ಇದು ಹೊಂದಿದೆ. ಈ ಅಣುಚಾಲಿತ ಯುದ್ಧ ನೌಕೆ ಪ್ರತಿ ಗಂಟೆಗೆ 30 ನಾಟ್ಸ್ಗಿಂತ ಹೆಚ್ಚು ವೇಗದಲ್ಲಿ ಚಲಿಸುತ್ತೆ. ಹಾಗೆ ಇದರಲ್ಲಿ ಪರಮಾಣು ಇಂಧನವನ್ನು ಬಳಸಲಾಗ್ತಾ ಇರೋದ್ರಿಂದ ಸುಮಾರು 50 ವರ್ಷಗಳ ಕಾಲ ಇದಕ್ಕೆ ರೀಫ್ಯೂಲಿಂಗ್ನ ಅವಶ್ಯಕತೆ ಕೂಡ ಇರೋದಿಲ್ಲ. ಇದರಲ್ಲಿ ಒಟ್ಟು 4,539 ಸಿಬ್ಬಂದಿ ಇರ್ತಾರೆ. F-35C, F-18 ಸೇರಿದ ಹಾಗೆ ಒಟ್ಟು 75 ಯುದ್ಧ ವಿಮಾನಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಈ ವಿಮಾನ ವಾಹಕಕ್ಕಿರುತ್ತೆ. ಇದರಲ್ಲಿ ಅತ್ಯಾಧುನಿಕ ಆಯುಧಗಳನ್ನು ಅಳವಡಿಸಲಾಗಿದ್ದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏರ್ಕ್ರಾಫ್ಟ್ ಲಾಂಚ್ ಸಿಸ್ಟಮ್ ಅನ್ನು ಇದು ಹೊಂದಿದೆ. ಇದರಿಂದ ವಿಮಾನ ವಾಹಕದ ನಿರ್ವಹಣೆಗೆ ಸಾಮಾನ್ಯ ಯುದ್ಧ ವಿಮಾನ ವಾಹಕಕ್ಕಿಂತ 25% ಕಡಿಮೆ ಸಿಬ್ಬಂದಿ ಬೇಕಾಗ್ತಾರೆ. ಹಾಗೆ AAG ಅಂದರೆ ಅಡ್ವಾನ್ಸ್ಡ್ ಅರೆಸ್ಟಿಂಗ್ ಗೇರ್ ಅನ್ನ ಇದರಲ್ಲಿ ಅಳವಡಿಸಿದ್ದಾರೆ. ಇದು ವಿಮಾನಗಳು ಲ್ಯಾಂಡಿಂಗ್ ಆಗುವಾಗ ಅವುಗಳನ್ನು ಹಿಡಿದು ನಿಲ್ಲಿಸೋದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆ ಈ ನೌಕೆಯಲ್ಲಿ ಅಡ್ವಾನ್ಸ್ಡ್ ವೆಪನ್ಸ್ ಎಲಿವೇಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಇದು ಯುದ್ಧದ ಸಮಯದಲ್ಲಿ ವೇಗವಾಗಿ ಶಸ್ತ್ರಾಸ್ತ್ರಗಳನ್ನು ಲೋಡ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. AN/SPY-3 ಮತ್ತು AN/SPY-4 ರಡಾರ್ಗಳನ್ನು ಇದರಲ್ಲಿ ಅಳವಡಿಸಲಾಗಿದೆ. ಐಲ್ಯಾಂಡ್ ಸೂಪರ್ ಸ್ಟ್ರಕ್ಚರ್ ಅನ್ನು ಕೂಡ ಇದರಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿನೇ ಇದು ಅಮೆರಿಕಾದ ಅತ್ಯಾಧುನಿಕ ಏರ್ಕ್ರಾಫ್ಟ್ ಅಂತ ಗುರುತಿಸಿಕೊಳ್ತಾ ಇದೆ. ಇದನ್ನ ಅಮೆರಿಕಾದ ವರ್ಜೀನಿಯಾದಲ್ಲಿನ ನೋರ್ಫೋಕ್ ಅಲ್ಲಿ ನಿಲ್ಲಿಸಿರಲಾಗುತ್ತೆ. ಇಂಥ ಬಲಿಷ್ಠ ವಾಹಕದಲ್ಲೂ ಈಗ ಬೆಂಕಿ ಕಾಣಿಸ್ಕೊಳ್ತಾ ಇರೋದು ಯಾಕೆ? ಇರಾನ್ ಇದರ ಮೇಲೆ ಡ್ರೋನ್ ಅಥವಾ ಮಿಸೈಲ್ ದಾಳಿಯನ್ನೇನಾದರೂ ಮಾಡಿಬಿಡ್ತಾ? ಗೆಳೆಯರೆ, ಹಾಗಂತ ಇರಾನ್ ಕೂಡ ಎಲ್ಲೂ ಕ್ಲೈಮ್ ಮಾಡ್ಕೊಳ್ಳೋದಿಕ್ಕೆ ಹೋಗಿಲ್ಲ. ಯಾಕೆಂದ್ರೆ ಇದು ಇರಾನಿನ ಆಯುಧಗಳ ರೇಂಜ್ ಅಲ್ಲಿ ಇರಲಿಲ್ಲ. ಕೆಂಪು ಸಮುದ್ರದಲ್ಲಿ ಜೆಡ್ಡಾಗೆ ಸಮೀಪ ಇದನ್ನ ನಿಲ್ಲಿಸಲಾಗಿತ್ತು. ಜೆರಾಲ್ಡ್ ಫೋರ್ಡ್ ನಮ್ಮ ರೇಂಜ್ಗೆ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ಅನ್ನೋ ಮಾತನ್ನ ಇರಾನ್ ಕೂಡ ಈ ಹಿಂದೆ ಹೇಳಿತ್ತು. ಅವರು ಈ ಹಿಂದೆ ನಾವು ದಾಳಿ ಮಾಡಿದೀವಿ ಅಂತ ಹೇಳ್ಕೊಂಡಿದ್ದು USS ಅಬ್ರಹಾಂ ಲಿಂಕನ್ ಮೇಲೆ ಹೊರತು ಜೆರಾಲ್ಡ್ ಫೋರ್ಡ್ ಮೇಲಲ್ಲ. ಹಾಗಾದ್ರೆ ಇದರಲ್ಲಿ ಏನಾಯ್ತು ಗೆಳೆಯರೆ? ಇದನ್ನ ಅಮೆರಿಕ ಕಳೆದ 8 ತಿಂಗಳ ಹಿಂದೆ ಕೆರೆಬಿಯನ್ಗೆ ವೆನಿಜುಲಾ ವಿರುದ್ಧದ ಕಾರ್ಯಾಚರಣೆಗೆ ನೇಮಕ ಮಾಡ್ತು. ಅಲ್ಲಿನ್ನೇನು ಎಲ್ಲ ಮುಗೀತು. ಈ ವಿಮಾನ ವಾಹಕವನ್ನ ರೆಸ್ಟ್ಗೆ ಕಳುಹಿಸಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಇರಾನ್ ಸಂಘರ್ಷ ಶುರುವಾಯ್ತು ನೋಡಿ. ಹೀಗಾಗಿ ತಕ್ಷಣ ಕೆಂಪು ಸಮುದ್ರಕ್ಕೆ ಇದನ್ನು ಕಳುಹಿಸಲಾಗಿದೆ. ಹೀಗೆ ಇತ್ತೀಚೆಗಷ್ಟೇ ಇದರಲ್ಲಿನ ಟಾಯ್ಲೆಟ್ ಸಮಸ್ಯೆಗಳ ಬಗ್ಗೆ ಒಂದಷ್ಟು ವಿಡಿಯೋಗಳು ಬಂದವು. ಬೇರೆ ಬೇರೆ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಗಳು ಹೊರಬೀಳ್ತಾ ಇದ್ವು. ಜೆರಾಲ್ಡ್ ಫೋರ್ಡ್ನ ಸಿಬ್ಬಂದಿ ಕೂಡ ಸತತವಾಗಿ ಕೆಲಸ ಮಾಡಿ ಮಾನಸಿಕ ಸಮಸ್ಯೆಗೆ ತುತ್ತಾಗ್ತಾ ಇದ್ದಾರೆ ಅನ್ನೋ ವರದಿಗಳು ಬಂದವು. ಸಮುದ್ರದಲ್ಲಿ ವರ್ಷಗಟ್ಟಲೆ ಇರೋದು ಸುಲಭದ ಕೆಲಸ ಖಂಡಿತ ಅಲ್ಲ. ಅದರಿಂದ ಸಾಕಷ್ಟು ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಶುರು ಆಗುತ್ತವೆ. ಇಲ್ಲಿ ಜೆರಾಲ್ಡ್ ಫೋರ್ಡ್ನ ಸಿಬ್ಬಂದಿ ಬಗ್ಗೆ ಅದನ್ನೇ ಹೇಳಲಾಯಿತು. ಆದರೂ ಅಮೆರಿಕ ಇರಾನ್ನ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಇದನ್ನು ಕೆಂಪು ಸಮುದ್ರದಲ್ಲಿ ಡೆಪ್ಲಾಯ್ ಮಾಡಿದೆ. ಹಾಗೆ ಕಳುಹಿಸುವ ಮೊದಲು ಇದರಲ್ಲಿನ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಪರಿಶೀಲಿಸಿ ಸರ್ವಿಸ್ ಮಾಡಿ ಆ ನಂತರ ಕಳುಹಿಸಬೇಕಾಗಿತ್ತು. ಆದರೆ ಆ ಕೆಲಸ ಕೂಡ ಇದರಲ್ಲಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈಗ ತಾಂತ್ರಿಕ ಸಮಸ್ಯೆಗಳಿಗೆ ಈ ಯುದ್ಧ ವಿಮಾನ ವಾಹಕ ತುತ್ತಾಗಿದೆ. ಇದರಲ್ಲಿ ಕಾಣಿಸಿಕೊಂಡ ಬೆಂಕಿಯನ್ನು ನಂದಿಸಿದ ಬಳಿಕ ಇದನ್ನು ಕೆಂಪು ಸಮುದ್ರದಿಂದ ಗ್ರೀಸ್ನಲ್ಲಿನ ನೆಲೆಗೆ ಕಳುಹಿಸಲಾಗುತ್ತೆ ಅಂತ ಗ್ರೀಕ್ ಮಾಧ್ಯಮಗಳು ಹೇಳ್ತಾ ಇವೆ. ಗೆಳೆಯರೆ, ಗ್ರೀಸ್ ನ್ಯಾಟೋ ಸದಸ್ಯ ದೇಶ. ಹೀಗಾಗಿ ಅಲ್ಲಿನ ನೆಲೆಯಲ್ಲಿ ಇದರ ರಿಪೇರಿ, ಸರ್ವಿಸ್ ಹಾಗೂ ಇನ್ನಿತರ ಕಾರ್ಯಗಳೇನಿವೆ ಅವುಗಳನ್ನು ಮಾಡಲಾಗತ್ತೆ. ಇನ್ನು ಈ ಯುದ್ಧ ವಿಮಾನ ವಾಹಕ ಇರಾನ್ ವಿರುದ್ಧದ ಕಾರ್ಯಾಚರಣೆಗೆ 2ನೇ ಬಾರಿ ಬರ್ತಾ ಇದೆ. ಈಗ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದ ಇದನ್ನು ವಾಪಸ್ ಕಳುಹಿಸಲಾಗ್ತಾ ಇದೆ. ಗೆಳೆಯರೆ, ಈ ಜೆರಾಲ್ಡ್ ಫೋರ್ಡ್ ಅನ್ನು ಅತ್ಯಂತ ಭಯಾನಕ ಮತ್ತು ಅತ್ಯಂತ ಬಲಿಷ್ಠ ಯುದ್ಧ ವಿಮಾನ ವಾಹಕದಲ್ಲಿ ಉಂಟಾಗಿರೋ ಬೆಂಕಿ ಇದೆಯಲ್ಲ, ಇದನ್ನ ಟ್ರಂಪ್ ಅವರ ಆಡಳಿತದಲ್ಲಿ ಕಾಣಿಸ್ಕೊಳ್ತಾ ಇರೋ ಅಸಮಾಧಾನ ಮತ್ತು ಅಸಹನೆಯ ಕಿಚ್ಚಿಗೆ ಕೂಡ ಕೆಲವರು ಹೋಲಿಕೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇಲ್ಲಿ ಅಮೆರಿಕದ ಆಯುಧಗಳ ಶಕ್ತಿಯ ಜೊತೆಗೆ ಅವುಗಳ ಬಲಹೀನತೆಗಳು ಕೂಡ ಹೊರಬೀಳ್ತಾ ಇವೆ. ಇದೆಲ್ಲ ಏನೇ ಇರಲಿ, ಇರಾನ್ನಲ್ಲಿ ನಡೀತಿರೋ ಸಂಘರ್ಷ ಆದಷ್ಟು ಬೇಗ ಕೊನೆಗೊಳ್ಳುವ ಹಾಗಾಗಲಿ ಅಂತ ಆಶಿಸೋಣ. ಇದು ಗೆಳೆಯರೆ ಜೆರಾಲ್ಡ್ ಫೋರ್ಡ್ ಅಲ್ಲಿ ಉಂಟಾಗಿರುವ ಬೆಂಕಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.